ಚಂದ್ರರೆಡ್ಡಿ ಆದಷ್ಟು ಬೇಗ ಸೇರ್ಪಡೆ ಆಗ್ತಾರೆ. ಯಾವುದೇ ಷರತ್ತಿಲ್ಲ. ನನ್ನ ವಿಶ್ವಾಸ, ಪ್ರೀತಿ, ಸ್ನೇಹ ಒಳಪಟ್ಟು ಸದ್ಯದಲ್ಲಿ ಖಂಡಿತವಾಗ್ಲೂ ಮುಂದೆ ಯಾವತ್ತಿಗೂ ಇರ್ತಾರೆ. ನನ್ನ ಜೊತೆಯಲ್ಲಿ ಚಂದ್ರರೆಡ್ಡಿ ಮುಂದೆ ಯಾವತ್ತೂ ಇರ್ತಾರೆ. ಹಿಂದೆ ಯಾವುದೋ ಆಚಾರದಿಂದ ತಪ್ಪಾಗಿತ್ತು, ಆ ತಪ್ಪನ್ನು ಅವರು ಸರಿಪಡಿಸ್ಕೊಂಡಿದ್ದಾರೆ, ರಿಲೈಸ್ ಆಗಿದೆ. ನನ್ನೊಟ್ಟಿಗೆ ಸದಾಕಾಲ ಇರ್ತಾರೆ. ಮಾತುಕತೆ ಎಲ್ಲ ನಡೆದಿದೆ. ಎಲ್ಲ ಮಾತುಕತೆ ಸ್ನೇಹಿತ ಅಲ್ಲ, ಮಾತುಕತೆ ಮಾತೇ ಇಲ್ಲ. ಇರ್ತಿರೋದು ಇರಪ್ಪ ಅಂತ ಹೇಳಿದೀವಿ ಅಷ್ಟೇ. ಖಂಡಿತವಾಗಿ ಕೂಡ ನಮ್ಮೊಟ್ಟಿಗೆ ಇರ್ತಾರೆ. ಬಹಳ ಆದಷ್ಟು ಬೇಗ ಬರ್ತಾರೆ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇಬ್ಬರು ಪ್ಲಾನ್ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಗಂಗಮ್ಮ ಜಾತ್ರೆ ಅಂದರೆ ಬಹಳ ವಿಶೇಷ. ಈ ಜಾತ್ರೆಗೆ ಈ ಗ್ರಾಮದ ಹಿರಿಯ ಮುಖಂಡರಾಗಿದ್ದಂತಹ ಮಾಜಿ ಚೇರ್ಮನ್ ಆಗಿದ್ದಂತಹ ಮುನ್ಸಾಮಣ್ಣವರು ಜೀವನದ ಕಾಲದಿಂದ ಸುಮಾರು 16 ವರ್ಷಗಳಿಂದ ನಾನು ಈ ಪೆದ್ಮಲ್ ಗ್ರಾಮಕ್ಕೆ ಪ್ರತಿ ವರ್ಷ ಕೂಡ ಜಾತ್ರೆ ಸಮಯದಲ್ಲಿ ಬರ್ತಾ ಇದ್ದೇನೆ. ಅದಕ್ಕೆ ಆ ದೇವಿ ಕರುಣೆ ತೋರಿ 12 ವರ್ಷಗಳ ಸತತವಾಗಿ ಬಂದು ಆ ದೇವಿಯ ಸೇವೆ ಮಾಡಲಿಕ್ಕೆ, ಆ ರಥೋತ್ಸವ ಮಾಡಲಿಕ್ಕೆ ನನಗೆ ಆ ದೇವಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕೂಡ ಈ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಗಣೇಶ್ ಅವರು, ಪೆದ್ದಪಲ್ಲಿ ಮುನಿಸಾಮಣ್ಣ ಮಗ ಆಗಿರ್ತಕ್ಕಂಥ ಸಾಮಾನ್ಯ ಬಾಬು ಅವರು, ಯಲ್ಲಪ್ಪ ಅವರು, ರಮೇಶ್ ಅವರು, ನಾರಾಯಣ ಸ್ವಾಮಿ ಅವರು, ಜಯಶೀಲನ್ ಅವರು ಮತ್ತು ಎಲ್ಲ ನಾಗರಾಜ್ ಆದಿಯಾಗಿ ಎಲ್ಲ ಮುಖಂಡರು ಕೂಡ ಬಂದು ಈ ಜಾತ್ರೆಗೆ ಬರಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟು ಅವರ ಆಹ್ವಾನದ ಮೇರೆಗೆ ಇವತ್ತು ಈ ಜಾತ್ರೆಗೆ ಬಂದಿದ್ದೇವೆ. ಸುಸೂತ್ರವಾಗಿ ದೇವರ ಆಶೀರ್ವಾದವನ್ನು ಪಡೆದಿದ್ದೇವೆ. ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದೇವೆ. ನನ್ನೊಟ್ಟಿಗೆ ಸಂದರ್ಭದಲ್ಲಿ KUD ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿಯವರು, ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ M. ಗೋವಿಂದರವರು, ಸಮಾಜ ಸೇವಕರಾಗಿರ್ತಕ್ಕಂಥ A. ಬಾಬುರವರು, ಮಂಗಳಾರಪೇಟೆ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರು ಮತ್ತು ಎಲ್ಲ ಗಣ್ಯರು ನಮ್ಮ ಮುಖಂಡರಾಗಿರ್ತಕ್ಕಂಥ ಬೋಡಗುಂಚಿ ಪಾರ್ಸಾತಿರವರು ಎಲ್ಲ ಪ್ರಸನ್ನಾದಿಯಾಗಿ ಎಲ್ಲ ಗ್ರಾಮಸ್ಥರ ಒಟ್ಟಿಗೆ ಬಂದರು. ಈ ಸಂದರ್ಭದಲ್ಲಿ ನಮ್ಮ ಬಾಬಣ್ಣ ಆಗ್ಬೋದು, ಯಲ್ಲಪ್ಪ ಆಗ್ಬೋದು, ಗಣೇಶ್ ಆಗ್ಬೋದು, ರಮೇಶ್ ಆಗ್ಬೋದು, ನಾರಾಯಣ ಸ್ವಾಮಿ ಆಗ್ಬೋದು, ಯಶೀರನ್ ಆಗ್ಬೋದು, ಎಲ್ಲ ಮುಖಂಡರು ಕೂಡ ವಿಶೇಷವಾಗಿ ಎಲ್ಲ ಸಹೋದರಿಯರು, ಹೆಣ್ಮಕ್ಳು, ಎಲ್ಲ ಸದಸ್ಯರುಗಳು, ಮೆಂಬರ್ಸ್ ಇವರೆಲ್ಲ ಕೂಡ ಪ್ರತಿ ವರ್ಷ ಕೂಡ ಸ್ವಾಗತ ಮಾಡ್ತಾರೆ. ವಿಶೇಷ ಏನಪ್ಪ ಅಂದರೆ ದೊಡ್ಡ ಹೂವಿನ ಭಾರವನ್ನು ಹಾಕಿ ಇನ್ನು ನೆರೆಯ வேலை இது பண்ணு நீ மால் போடுறதுக்கு நிறைய வேலை பண்ணிக்கிற நிறைய வேலை பண்ண வேண்டியது இருக்கு, அதெல்லாம் செய்யணும்னு சொல்லிட்டு ಆಲ್ರೆಡಿ ಸ್ಯಾಂಕ್ಷನ್ ಹೇಳಿದ್ದಾರೆ. ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ, ರಿಪೇರಿ ಮಾಡಿ ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಆದಷ್ಟು ಬೇಗ ಮಾಡಿ ಇನ್ನು 3-4 ತಿಂಗಳಲ್ಲಿ ಮತ್ತೆ ಜೀರ್ಣೋದ್ಧಾರ ಸಂಪೂರ್ಣ ಕೆಲಸವನ್ನು ಮಾಡಿ ಏನೇನು ಪೆಂಡಿಂಗ್ ಇದೆ, ಶಿಥಿಲವಾಗಿದೆ ಎಲ್ಲವನ್ನೂ ಸರಿಪಡಿಸಿ ಬಣ್ಣ ಸುಣ್ಣವನ್ನು ಬಳಿದು ಮತ್ತೆ ಈ ಒಂದು ಮೇ ಅಥವಾ ಜೂನ್ ಒಳಗಡೆ ಬಂದು ಮತ್ತೆ ಜೀರ್ಣೋದ್ಧಾರವನ್ನು ಮಾಡ್ತೇವೆ. ಪೆದ್ದಪಲ್ಲಿ ಗಂಗಮ್ಮ ಇತಿಹಾಸ ಪ್ರಸಿದ್ಧಿ. ಈ ಪೆದ್ದಪಲ್ಲಿ ಗಂಗಮ್ಮ ಬಹಳ ಇತಿಹಾಸ ಪ್ರಸಿದ್ಧಿ. ಈ ತಾಲೂಕಿಂದೇ ಅಲ್ಲ, ಬೆಂಗಳೂರು, ಕೋಲಾರ ಎಲ್ಲ ಕಡೆ ಅನೇಕ ಭಕ್ತಾದಿಗಳ ಹೊಂದಿರತಕ್ಕಂಥ ದೇವತೆ ಈ ಗಂಗಮ್ಮ. ಈ ಗಂಗಮ್ಮ ನಂಬಿ ಕೆಟ್ಟವರಿಲ್ಲ. ನಂಬತೆ ಸೊಮ್ಮು ಲೇಕೊಂಡೆ ದುಮ್ಮು. ಆದರೆ ಗಂಗಮ್ಮ ನಂಬಿ ಭಾಳ ಜನ ಒಳ್ಳೆಯದಾಗಿದೆ. ಈ ತಾಯಿ ಈ ಕ್ಷೇತ್ರವನ್ನು ಕಾಪಾಡ್ತಿದ್ದಾಳೆ. ವಿಶೇಷವಾಗಿ ಈ ಪಂಚಾಯಿತಿಯನ್ನು, ಈ ತಾಲೂಕನ್ನು ಈ ನಮ್ಮ ಪೆದ್ದಪಲ್ಲಿ ಗಂಗಮ್ಮ ಮತ್ತು ಬಿಚ್ಚಳ್ಳಿಯ ಚಾಮುಂಡಿ ಇಬ್ಬರು ಕೂಡ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಬಯಸ್ತೀನಿ. ಇನ್ನು ಮುಂದೆ ಒಳ್ಳೆ ಮಳೆ ಬೆಳೆ ಆಗಲಿ. ಈ ಭಾಗದತಕ್ಕಂಥ ಎಲ್ಲರೂ ಕೂಡ ಉದ್ಯೋಗ ಕೊಡಬೇಕು ಅಂತ ನಿಮಗೆ ನಾವು ದಾಸೋಹ ಸೈಡ್ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೆಲಸ ಸಿಗಲಿ. ಈ ಗ್ರಾಮದಲ್ಲಿ ಭಾಳ ಬಡವರು, ಕೂಲಿ ಕಾರ್ಮಿರ್ತಕ್ಕಂಥ ಗ್ರಾಮ ಇದು. ಈ ಪಂಚಾಯಿತಿಯ ಪ್ರತಿಯೊಬ್ಬರು ಕೂಡ ಕೆಲಸ ಕೊಡಬೇಕು ಅಂತೇಳಿ ನಾನು ಮತ್ತು KGF ಶಾಸಕಿ ರೂಪಾ ಅವರು ಒಂದು
ಪಣ ತೊಟ್ಟಿದ್ದೇವೆ. ಖಂಡಿತವಾಗಿಯೂ ಕೂಡ ಮುಂದಿನ ನಿರ್ಮಾಣಗಳಲ್ಲಿ ಒಂದು ಇಂಡಸ್ಟ್ರಿಯನ್ನು ಮಾಡಿ ಈ ಭಾಗದ ಎಲ್ಲ ಜನರಿಗೆ ಕೆಲಸ ಕೊಡ್ತೀವಿ. ಸರಿ, ಮಾಹಿತಿ ಪ್ರಕಾರ ಮೇ ಜೂನಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಚುನಾವಣೆ ನಡೀತವೆ. ಪ್ರಿಪರೇಷನ್ಸ್ ಯಾವ ರೀತಿಯಾಗಿದೆ? ಇವತ್ತು ನಮಗೆಲ್ಲ ಕೂಡ ಎಲ್ಲ ಕಡೆ ಅಭಿವೃದ್ಧಿ ಮಾಡಿದ್ದೀನಿ, ಎಲ್ಲ ಕಡೆ ಜನ ಇದ್ದಾರೆ, ಸರ್ಕಾರದ ಗ್ಯಾರಂಟಿಗಳು ಕೈ ಹಿಡಿದಿದೆ, ಜನರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಕಾನೂರು ರೂಪಕಲ ಎರಡೂ ಕ್ಷೇತ್ರಗಳ ವಿಶೇಷ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಹಾಗಾಗಿ ಬಂಗಾರಪೇಟೆ KGFನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ZPTPS ಅನ್ನು ಗೆಲ್ಲಿಸುವಾಗ ಪ್ರಯತ್ನ ಮಾಡ್ತೀವಿ. ಗಂಗಮ್ಮನ ಆಶೀರ್ವಾದದಿಂದ ಎಲ್ಲ ಸೀಟು ಗೆಲ್ತೇವೆ. ಸಚಿವ ಸ್ಥಾನದ್ದು ನಿಮ್ಮದು ಆಕಾಂಕ್ಷಿ ಇದರಲ್ಲಿ ನಿಮ್ಮ ಪಟ್ಟಿಯಲ್ಲಿದೆ ಅಂತ ಹೇಳಿದ್ರು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮದೇ ಹೆಸರು ಇರೋದು ಪ್ರಮುಖವಾಗಿ ಅಂತ ಹೇಳಲಾಗ್ತದೆ. ಹೇಗಿದೆ ಸರ್? ನೋಡಿ, ಸ್ವಚ್ಛತಾನ ಕೊಡ್ತಕ್ಕಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತದೆ ಆ ತೀರ್ಮಾನಕ್ಕೆ ಸದಾಕಾಲ ಬದ್ಧ. ನಾನು ಯಾವುದೇ ಒಂದು ಗುಂಪು ಪರ ಇಲ್ಲ. ನನಗೆ ಸಿದ್ದರಾಮಣ್ಣ ಆದಿಯಾಗಿ, ಖರ್ಗೆಜಿ ಆದಿಯಾಗಿ, DK ಶಿವಕುಮಾರ್ ಆದಿಯಾಗಿ, ಪರಮೇಶ್ವರ್ ಆದಿಯಾಗಿ ಎಲ್ಲ ದೇಶಗಳೇ ನನಗೆಲ್ಲರ ಆಶೀರ್ವಾದ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಆ ದೇವಿಯ ಆಶೀರ್ವಾದ ಇದೆ ಆಗಬಹುದು ಅಂತ ನಾನು ಅದನ್ನು ಭಾವಿಸ್ತೇನೆ. ದೆಹಲಿದು ಎಕ್ಸ್ಪೆಕ್ಟೆಡ್. ಯಾಕಂದರೆ ನಮ್ಮ ಉದ್ದೇಶ ಹಾಪ್ ಅಂತಕ್ಕಂಥ ಒಂದು ಇಂಡಿವಿಜುವಲ್ ಪಾರ್ಟಿ 10 ವರ್ಷಗಳ ಕಾಲ ದಿಲ್ಲಿಯನ್ನು ಹಳ್ಳಿ ಗ್ಯಾರಂಟಿಗಳು ಕೊಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ. ಹಾಗಾಗಿ ಕ್ಯಾಂಡಿಡೇಟ್ ಅಲಿಯನ್ಸ್ಗೆ ಹೋದೆ ಕ್ಯಾಂಡಿಡೇಟ್ ಹಾಕಿದ್ದೇವೆ. ಮತಗಳಿಕೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಕಳೆದ ಚುನಾವಣೆಗೆ ಡೆಲ್ಲಿಯಲ್ಲಿ ನೀವು ಹೋಲಿಕೆ ಮಾಡಿ ನೋಡಿದಾಗ ಮತಗಣಿಕೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಮತಗಳನ್ನು ಪಡೆದಿದೆ. ಹಾಗಾಗಿ ಇನ್ನು ಮುಂದೆ ಹಾಪ್ ಇರೋದಿಲ್ಲ. ಒಂದು ಚುನಾವಣೆಯಲ್ಲಿ ಖಂಡಿತ ಕೂಡ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ನಾವೆಲ್ಲ ಕೂಡ ಎಲ್ಲಿಗೆ ಹಿಡಿತೀವಿ. ನಮ್ಗೆ ಯಾವುದೇ ಹಿಂಜರಿಕೆ ಇಲ್ಲ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಕ್ಷೇತ್ರ ಕೊಟ್ಟಿದೆ. ಮತ್ತು BJP 400 ಬಾರ್ ಅಂತಂದವರು ಜನರನ್ನು ಈ ಮಂಕುಬೂದಿ ಅಂತಾರೆ, ಮಂಕುಬೂದಿ ಅಂತ. ಹಂಗೆ ಆ ಜನರು ಬರಲು ಜಾತ್ರೆ ಬರಲು ಅಂತೇಳಿ ಪ್ರಯೋಗ ನೆಪದಲ್ಲಿ ಅವರೆಲ್ಲ ಕೂಡ ಹೋಗಿ ಅಲ್ಲಿ ಸ್ನಾನವನ್ನು ಮಾಡೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಒಂದು ಸರಿ ಮುಳುಗಿ ಸ್ನಾನ ಮಾಡೋದ್ರಿಂದ ನಾವೆಲ್ಲ ಪಾಪಗಳು ಎಲ್ಲ ಒಳ್ಳೆಯದಾಗೋ ಥರ ಇದ್ದರೆ ಆ ರಾಜ್ಯದಲ್ಲಿ ಇವತ್ತು ಕೆಲಸ ಉದ್ಯೋಗ ಇಲ್ಲದೆ ಆ ಜನ 100 ವರ್ಷದಿಂದ ನದಿಯಲ್ಲಿ ಮುಳುಗ್ತಾ ಇದ್ದಾರೆ. ಯಾಕೆ ಒಳ್ಳೆಯದಾಗಿಲ್ಲ? ಇವತ್ತು ಅಲ್ಲಿಂದ ಬಂದು ಇಲ್ಲಿ ಯಾಕೆ ನಮ್ಮಲ್ಲಿ ಕೆಲಸ ಮಾಡ್ತಾರೆ? ಬಹಳಷ್ಟು ಜನ ಇವತ್ತೇನು ಉದ್ಯೋಗ ಮಾಡ್ತಾರೆ ಇವರೆಲ್ಲ ಕೂಡ ಹಾಬಾಗ್ದವ್ರೆ. ಗುಜರಾತು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ್ನವರು ಹೆಚ್ಚಿಗೆ ಬಂದಿರ್ತಕ್ಕಂಥದ್ದು. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಅನ್ಯ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿರ್ತಕ್ಕಂಥ ಒಂದು. ಹಾಗಾಗಿ ನಾನು ಭಕ್ತಿ ಇರೋರಿಗೆ ಹೋಗಿ ನಾವು ಬೇಡ ಅಂತ ಹೇಳೋದಿಲ್ಲ. ಬಟ್ ನನ್ನ ಮಟ್ಟಿಗೆ ಇದರಿಂದ ಏನು ಜನಸಾಮಾನ್ಯರ ಮೇಲೆ ಇವತ್ತು ಏನು ಡಾಲರ್ಸ್ ಬೆಲೆ ಇವತ್ತು ನಮಗೆ 86 ರೂಪಾಯಿ ಹೋಗಿದೆ, ಅದೇನು 20 ರೂಪಾಯಿ ಬರೋದಿಲ್ಲ. ಇವತ್ತು ಪ್ರಪಂಚದ ನಮ್ಮ ಇರ್ತಕ್ಕಂಥ ಭಾರತೀಯರ ಮೇಲೆ ಬೇಡಿಯಾಗಿ ಆಚೆ ಕಳಿಸ್ತಾ ಇದ್ದಾರೆ, ಅದೇನು ನಿಲ್ತಾ ಇಲ್ಲ. ಇಂಥದ್ದನ್ನು ಮಾಡಲಿ, ಒಂದು ಆರ್ಥಿಕವಾಗಿ ದೇಶವನ್ನು ಮುನ್ನಡೆಸಲಿ. ಕೇವಲ ದೇವರು ಅಂತ ಹೇಳಿ ನಾವು ಹಿಂದಕ್ಕೆ ಬೇಡ ಅಂತೇಳಿ ನನ್ನ ಸಲಹೆ. ಸರ್, ನ್ಯಾಯಾಲಯ DCC ಬ್ಯಾಂಕ್ನ ಚುನಾವಣೆ ನಡೆಸಬೇಕು ಅಂತ ಹೇಳಿ ಒಂದು ಆದೇಶ ಕೊಟ್ಟಿಲ್ಲ. ಅಲ್ಲ, DCC ಬ್ಯಾಂಕ್ ಸಹ ಚುನಾವಣೆ ನಡೆಸಬೇಕು ಅಂತೇಳಿ ಆದೇಶ ಕೊಟ್ಟಿದೆ ಸರ್. ಸಂತೋಷ. ಚುನಾವಣೆ ಸರ್ಕಾರ ಇನ್ನೂ ಮಾಡಿಲ್ಲ. ಖಂಡಿತ ಚುನಾವಣೆ ನಡೆಸ್ತೇವೆ. DCC ಬ್ಯಾಂಕ್ ನಡೆಸಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೌಡರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಸುಮಾರು 1200 ಕೋಟಿಯನ್ನು ಯಾವುದೇ ಕಾಲದಲ್ಲಿ ಯಾರಾದರೂ ಕೂಡ ಮಹಿಳೆಯರಿಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಟ್ಟಿದ್ದರೆ ಅದು ಗೋವಿಂದ ಗೌಡರ ಕಾಲದಲ್ಲಿ DCC ಬ್ಯಾಂಕ್ ಮುಖಾಂತರ. ಆ ಒಂದು ಇಂದಿನ ಗತವೈಭವವನ್ನು ಮತ್ತೆ ಮರುಕಳಿಸುವಂತ ಮಾಡ್ತೇವೆ. ಮತ್ತೆ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಣ್ಣ ಆಶೀರ್ವಾದ, DK ಶಿವಕುಮಾರ್ ಆಶೀರ್ವಾದ, ಇವರೆಲ್ಲರ ಆಶೀರ್ವಾದದೊಂದಿಗೆ ಮತ್ತೆ ಮಹಿಳೆಯರಿಗೆ ಚುನಾವಣೆ ನಡೆಸಿ ಸಾಲ ಕೊಡುವುದಕ್ಕೆ ಕೆಲಸವನ್ನು ಮಾಡ್ತೇವೆ. ಸರ್, ಈಗ ಅನ್ಯಕಾರ್ಯದಿಂದ ಬರೋಕ್ಕಾಗಿಲ್ಲ. ಈ ವಾರದಲ್ಲಿ ಖುದ್ದಾಗಿ ಅಲ್ಲೇ ಬಂದು ಪರಿಶೀಲನೆ ಮಾಡಿ ನನ್ನ ತಮ್ಮ ಹತ್ರ ಮಾತಾಡ್ತೇವೆ. 100% pure and clean. No compromise. Best quality. Family restaurant.
100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. என்ன வேணும் என்னதான் வேணும் கூல் என்ன வேணும்னாலும் பிகிக்கு கால் பண்ணுங்க 15 நிமிஷத்துல ஹோம் டெலிவரியா அள்ளுங்க. பிகி For orders and delivers call on 9986692006.